ಇನ್ನು ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಕ್ಲೀನ್ ಚಿಟ್ ಸಿಕ್ಕುತ್ತಿದ್ದಂತೆ ಹಾಸನದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಬಹುದಿನಗಳಿಂದ ತೆರೆಯದೆ ಧೂಳಿಡಿದಿದ್ದ ಹಾಸನ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅವರ ಕಚೇರಿ ತೆರೆದುಕೊಂಡಿದ್ದು ಸಾರ್ವಜನಿಕರ ಕುಂದುಕೊರತೆ ಆಲಿಕೆಗೆ ಮುಕ್ತವಾಗಿದೆಯಂತೆ. ಹಾಸನದ ವಿಧಾನ ಪರಿಷತ್ ಸದಸ್ಯ ಸೂರಜ್ ರೇವಣ್ಣ ಅವರ ವಿರುದ್ಧವಾಗಿ ಗುರುತರವಾದ ಒಂದು ಆರೋಪ ಕೇಳಿ ಬಂದಿತ್ತು. ಅಸಹಜ ಲೈಂಗಿಕ ದೌರ್ಜನ್ಯ ಪ್ರಕರಣದ ಅಡಿಯಲ್ಲಿ ಪ್ರಕರಣ ದಾಖಲಾಗಿತ್ತು. ಪ್ರಕರಣ ದಾಖಲಾದ ನಂತರ ಸೂರಜ್ ರೇವಣ್ಣ ಅವರ ಬಂಧನವೂ ಆಗಿತ್ತು. ಪರಪ್ಪನ ಅಗ್ರಹಾರದಲ್ಲಿ ಕೆಲ ದಿನಗಳ ಕಾಲ ಸಹೋದರ ಪ್ರಜ್ವಲ್ ರೇವಣ್ಣ ಅವರೊಟ್ಟಿಗೆ ಕಾಲವನ್ನು ಕಳೆಯಬೇಕಾದಂತ ಅನಿವಾರ್ಯತೆ ನಿರ್ಮಾಣವಾಯಿತು. ಇದಾದ ನಂತರ ಸೂರಜ್ ರೇವಣ್ಣ ಅವರೇ ಹೇಳಿಕೊಂಡು ಬರುತ್ತಿದ್ದಂತೆ ನನ್ನ ವಿರುದ್ಧ ಷಡ್ಯಂತ್ರ ರೂಪಿಸಲಾಗಿದೆ ಅಂತ ಹೇಳ್ತಾ ಇದ್ರು. ಅಂತೆಯೇ ಪ್ರಕರಣದಿಂದ ಕ್ಲೀನ್ ಚಿಟ್ ಸಿಕ್ಕಿತ್ತು. ಕ್ಲೀನ್ ಚಿಟ್ ಸಿಕ್ಕ ಬೆನ್ನಲ್ಲೇ ಸೂರಜ್ ರೇವಣ್ಣ ಹಾಸನದತ್ತ ಮುಖ ಮಾಡಿದ್ದಾರೆ. ಅಂತ ಅಂದ್ರೆ ಹೊಳೆನರಸೀಪುರದ ತಮ್ಮ ಗನ್ನಿಗರ ತೋಟದಲ್ಲೇ ಅತಿ ಹೆಚ್ಚು ಭಾಗವನ್ನ ಕಳೆಯುತ್ತಿದ್ದ ಸೂರಜ್ ರೇವಣ್ಣ ಅವರು ಇದೀಗ ಹಾಸನದತ್ತ ಮುಖ ಮಾಡಿದ್ದಾರಂತೆ. ಆ್ಯಂಡ್ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ತಮ್ಮ ವೋಟರ್ ಐ ಡಿ ಇವೆಲ್ಲವನ್ನು ಕೂಡ ಹಾಸನಕ್ಕೆ ವರ್ಗಾವಣೆ ಮಾಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೆ. ಐ ಡೋಂಟ್ ನೋ ಪ್ರಾಪರ್ಲಿ, ಬಟ್ ಹಾಸನಕ್ಕೆ ವರ್ಗಾವಣೆ ಮಾಡಿಕೊಂಡಿದ್ದಾರಂತೆ. ಇನ್ನೇನು ಸೂರಜ್ ರೇವಣ್ಣ ಅವರ 4 ವರ್ಷ ಅವಧಿ ಮುಗಿದಿದೆ ಅಂತ ಕಾಣುತ್ತೆ. ಇನ್ನು 1 ವರ್ಷ ಅವಧಿ ಬಾಕಿ ಇರಬಹುದಷ್ಟೇ. ಹೀಗಾಗಿ 4 ವರ್ಷ ಬಹುತೇಕ ದೇವಸ್ಥಾನಗಳ ಗುದ್ಲಿ ಪೂಜೆ ಆಗಿರಬಹುದು, ಈ ಥರ ದೇವಸ್ಥಾನಗಳಿಗೆ ಸುತ್ತಾಡಿದ್ದನ್ನು ಹೊರತುಪಡಿಸಿದರೆ ಸಾರ್ವಜನಿಕ ಸಭೆ ಸಮಾರಂಭ ಅಂತ ನಾನು ಹೇಳ್ತಾ ಇರ್ತಕ್ಕಂಥದ್ದು ಯಾವುದು, ಸಾರ್ವಜನಿಕ ಸಭೆ ಸಮಾರಂಭಗಳು ಅಂತ ಅಂದರೆ ಅಧಿಕಾರಿಗಳ ಮೀಟಿಂಗ್ ಆಗಿರಬಹುದು, ಜಿಲ್ಲಾಡಳಿತದ ಸಭೆ ಆಗಿರಬಹುದು, ರಾಷ್ಟ್ರೀಯ ಹಬ್ಬಗಳು, ಮುಖ್ಯವಾಗಿ ಹಾಸನ ಜಿಲ್ಲಾಡಳಿತದ ವತಿಯಿಂದ ನಡೀತಕ್ಕಂಥ ರಾಷ್ಟ್ರೀಯ ಹಬ್ಬಗಳಾಗಿರಬಹುದು, ಈ ಯಾವುದೇ ಇಂಥ ಕಾರ್ಯಕ್ರಮಗಳಲ್ಲಿ ಅತಿ ಹೆಚ್ಚಾಗಿ ಕಾಣಿಸ್ಕೊಂಡಿರಲಿಲ್ಲ ಸೂರಜ್ ರೇವಣ್ಣ ಅವರು. ಆ್ಯಂಡ್ ಹಾಸನ ತಾಲೂಕನ್ನ ನೋಡಲ್ ತಾಲೂಕನ್ನಾಗಿ ತೆಗೆದುಕೊಂಡಿರ್ತಕ್ಕಂಥದ್ದು ಸೂರಜ್ ರೇವಣ್ಣ. ಹೀಗಾಗಿ ಹಾಸನ ತಾಲೂಕಿನಲ್ಲಿ ಅತಿ ಹೆಚ್ಚು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಬೇಕಾಗಿತ್ತು. ಬಟ್ ಸೂರಜ್ ರೇವಣ್ಣ ಅವರು ಭಾಗಿಯಾಗಿದ್ದನ್ನು ನಾವಂತೂ ನೋಡಲಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಸೂರಜ್ ರೇವಣ್ಣ ಅವರು ಇಡೀ ಹಾಸನ ಜಿಲ್ಲೆಗೆ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಡೀ ಜಿಲ್ಲೆಯ ಎಲ್ಲ ಸರ್ಕಾರಿ ಕಾರ್ಯಕ್ರಮಗಳಲ್ಲೂ ಪ್ರೋಟೋಕಾಲ್ನಲ್ಲಿ ಸೂರಜ್ ರೇವಣ್ಣ ಅವರ ಹೆಸರಿರುತ್ತೆ. ಬಟ್ ಸೂರಜ್ ರೇವಣ್ಣ ಅವರು ನಾನು ಆಗಲೇ ಹೇಳಿದಂತೆ ದೇವಸ್ಥಾನಗಳ ಗುದ್ದಲಿ ಪೂಜೆ ಸೇರಿದಂತೆ ಒಂದಿಷ್ಟು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದನ್ನು ಹೊರತುಪಡಿಸಿದರೆ ಸಾರ್ವಜನಿಕರ ಕುಂದುಕೊರತೆ ಆಲಿಕೆ ಆಗಿರಬಹುದು, ಅಥವಾ ಸರ್ಕಾರಿ ಸಭೆಗಳಾಗಿರಬಹುದು, ಮೀಟಿಂಗ್ಗಳಾಗಿರಬಹುದು, ರಾಷ್ಟ್ರೀಯ ಹಬ್ಬಗಳಲ್ಲಿ ಅತಿ ಹೆಚ್ಚಾಗಿ ಕಾಣಿಸಿಕೊಳ್ಳೇ ಇಲ್ಲ ಅಂತ ನಾನು ಹೇಳಕ್ ಹೋಗ್ತಿಲ್ಲ. ಅತಿ ಹೆಚ್ಚಾಗಿ ಕಾಣಿಸ್ಕೊಳ್ಳಿಲ್ಲ, ಆಕ್ಟಿವ್ ಆಗಿ ರಾಜಕಾರಣದಲ್ಲಿ ತೊಡಗಿಸ್ಕೊಳ್ಳಿಲ್ಲ. ಆ್ಯಂಡ್ ಈಗ ಒಂದು ಕಡೆ JDS ಪಕ್ಷದ ರಾಜ್ಯಾಧ್ಯಕ್ಷರಾಗುವ ಹಂತದಲ್ಲಿ ಇರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಅವರು ಈಗ ಆಲ್ರೆಡಿ ಇಡೀ ರಾಜ್ಯವನ್ನ ಪ್ರವಾಸವನ್ನ ಮಾಡ್ತಾ ಇದ್ದಾರೆ. ಇಡೀ ರಾಜ್ಯಾದ್ಯಂತ ಪ್ರವಾಸವನ್ನ ಮಾಡಿ ಸರ್ಕಾರವನ್ನ ಟೀಕಿಸ್ತಾ ಇದ್ದಾರೆ. ಮತ್ತೊಮ್ಮೆ ಅಧಿಕಾರಕ್ಕೆ ಪಕ್ಷ ಬರುತ್ತೆ, ಕುಮಾರಸ್ವಾಮಿ ಅವರು ಮತ್ತೊಮ್ಮೆ CM ಆಗ್ತಾರೆ ಅಂತಕ್ಕಂಥ ಮಾತುಗಳನ್ನ ಇಡೀ ರಾಜ್ಯಾದ್ಯಂತ ಸಂಚರಿಸಿ ಜನರಲ್ಲಿ ಪಕ್ಷವನ್ನ ಮತ್ತೆ ಸಂಘಟಿಸುವ ನಿಟ್ಟಿನಲ್ಲಿ ಓಡಾಡ್ತಾ ಇದ್ದಾರೆ. ಚುನಾವಣೆಗೆ 1 ವರ್ಷ ಮಾತ್ರ ಬಾಕಿ ಇದೆ ಸೂರಜ್ ರೇವಣ್ಣ ಅವರಿಗೆ. ಜೊತೆಗೆ ತಮ್ಮ ಮೇಲಿದ್ದಂತಹ ಒಂದು ಗುರುತರವಾದ ಆರೋಪ, ಅದರಿಂದ ಕ್ಲೀನ್ ಚಿಟ್ ಸಿಕ್ಕಿದೆ. ಮತ್ತೊಂದೆಡೆ ತಮ್ಮ ಸಹೋದರ ನಿಖಿಲ್ ಕುಮಾರಸ್ವಾಮಿ ಬಹಳ ಆಕ್ಟಿವ್ ಆಗಿದ್ದು JDSನ ಸೋಷಿಯಲ್ ಮೀಡಿಯಾ ಪೇಜ್ಗಳಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಹಳಷ್ಟು ಹೈಪ್ ಸಿಗ್ತಾ ಇದೆ. ಹೀಗಾಗಿ ಹಾಸನದಲ್ಲಿ ಸೂರಜ್ ರೇವಣ್ಣ ಅವರು ಇದೀಗ ಆಕ್ಟಿವ್ ಆಗುವ ಪ್ರಯತ್ನವನ್ನ ಪಡ್ತಾ ಇದ್ದಾರಂತೆ. ಇದರ ಭಾಗವಾಗಿ ಹಾಸನದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸುಮಾರು 4 ವರ್ಷಗಳ ಹಿಂದೆ ನಾವೇ ಸುದ್ದಿ ಮಾಡಿದ್ವಿ. ಒಂದು ಚೇರ್ ಮೇಲೆ ನಿಂಬೆ ಹಣ್ಣಿಟ್ಟು ಪೂಜೆ ಮಾಡಿದ್ರು ಬಹಳ ಚೆನ್ನಾಗಿ. ಈಗ ಆ ಕಚೇರಿ ಅದಾದ ನಂತರ ಬೀಗ ಹಾಕಿ ಧೂಳಿಡಿದು ಬಿಟ್ಟಿತ್ತು. ಕಚೇರಿಯನ್ನ ಬಹುಪಾಲು ಓಪನ್ ಮಾಡಿರಲಿಲ್ಲ. ಇದೀಗ ತಮಗೆ ಕ್ಲೀನ್ ಚಿಟ್ ಸಿಕ್ಕ ಬೆನ್ನಲ್ಲೇ ಹಾಸನದತ್ತ ಅತಿ ಹೆಚ್ಚು ಮುಖ ಮಾಡಿರ್ತಕ್ಕಂಥ ಸೂರಜ್ ರೇವಣ್ಣ ಅವರು ತಮ್ಮ ಕಚೇರಿಯ ಬೀಗವನ್ನು ತೆರೆಸಿ ಒಂದಿಷ್ಟು ಧೂಳುಗೀಳೆಲ್ಲ ಓಡಿಸಿ ಇದೀಗ ಕಚೇರಿಯಲ್ಲಿ ತಮ್ಮ ಆಪ್ತ ಸಹಾಯಕರೊಬ್ಬರನ್ನೂ ಕೂಡ ಅಲ್ಲಿ ಕೂರಿಸಿ ಜನರ ಕುಂದು ಕೊರತೆಯನ್ನ ಆಲಿಸುವ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿದ್ದಾರಂತೆ. ಜನ ಆ ಕಡೆ ಹೋಗಿರಲಿಲ್ಲ ಇಷ್ಟು ದಿನ, ಯಾವಾಗಲೂ ಬಾಕ್ಲಾಗಿರುತ್ತೆ ಅಂತ. ಇನ್ಮೇಲೆ ಏನಾದರೂ ಸೂರಜ್ ರೇವಣ್ಣ ಅವರಿಗೆ ಮನವಿಯನ್ನು ಸಲ್ಲಿಸಬೇಕು ಅಥವಾ ಸೂರಜ್ ರೇವಣ್ಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದರೆ ಜನ ಗನ್ನಿಕರ ತೋಟಕ್ಕೇ ಹೋಗಬೇಕಾದಂಥ ಅನಿವಾರ್ಯತೆ ಎಷ್ಟು ದಿವಸ ಇತ್ತಲ್ಲ, ಅಧಿಕಾರಿಗಳು ಗನ್ನಿಕರ ತೋಟಕ್ಕೇ ಹೋಗಬೇಕಾದ ಅನಿವಾರ್ಯತೆ ಇತ್ತಲ್ಲ, ಇನ್ಮೇಲೆ ತಮ್ಮ ಕಚೇರಿ ಹಾಸನದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ತಮ್ಮ ಸರ್ಕಾರಿ ಕಚೇರಿಯನ್ನ
ಸರ್ಕಾರಿ ಕಚೇರಿಯ ಬಾಗಿಲನ್ನು ತೆರೆದು ಅಲ್ಲೊಬ್ರು ಆಪ್ತ ಸಹಾಯಕರನ್ನೂ ಕೂಡ ನೇಮಿಸಿದ್ದಾರಂತೆ. ಇನ್ನು ಮೇಲೆ ಸೂರಜ್ ರೇವಣ್ಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಬೇಕು ಅಂದ್ರೆ ಈ ಕಚೇರಿಗೆ ಹೋಗಿ ತಮ್ಮ ಮನವಿ ಪತ್ರಗಳೋ ಮತ್ತೊಂದೋ ಇನ್ನೊಂದೋ ಅವ್ರ ಆಪ್ತ ಸಹಾಯಕರನ್ನ ಕಾಂಟ್ಯಾಕ್ಟ್ ಮಾಡುವ ಮೂಲಕ ಸೂರಜ್ ರೇವಣ್ಣ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಕ್ಕಂಥ ಭಾಗ್ಯ ಹಾಸನ ಜಿಲ್ಲೆಯ ಜನರಿಗೆ ಈ ಮೂಲಕ ಲಭ್ಯವಾಗಿದೆ ಅಂತ ಹೇಳ್ಬೋದು.